ಶ್ರೀನಾರಾಯಣ ಗುರುಗಳ ಚರಿತ್ರೆ. ಕುಮಾರನ್ ಆಶಾನ್ ಅವರು ರಚಿಸಿದ ಗುರುಗಳ ಜೀವನ ಚರಿತ್ರೆಯನ್ನು ಎನ್.ಎ.ಎಂ. ಇಸ್ಮಾಯಿಲ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದು, ಅರಳಿಮರ ಆಧ್ಯಾತ್ಮಿಕ ಜಾಲತಾಣದಲ್ಲಿ ಪ್ರಕಟವಾಗಿದ್ದ 15 ಪುಟ್ಟ ಅಧ್ಯಾಯಗಳ ಈ ಸರಣಿಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಅಧ್ಯಾಯ 2. ಸ್ವಾಮಿಗಳ ವಿದ್ಯಾರಂಭವನ್ನು ಮಾಡಿಸಿದ್ದು ಹೆಸರಾಂತ ಚಂಬಳಂತಿ ಪಿಳ್ಳೈಗಳ ತರವಾಡಿನ ಅಂದಿನ ಹಿರಿಯರು. ಸ್ಥಳೀಯ ಪ್ರಮುಖರಾಗಿದ್ದ ಅವರು ಒಳ್ಳೆಯ ಜ್ಯೋತಿಷಿಯೂ ಆಗಿದ್ದರು. ಅಂದು ಒಳನಾಡುಗಳಲ್ಲಿ ಪ್ರಚಲಿತವಿದ್ದ ರೀತಿಯಂತೆ ಸ್ವಾಮಿಗಳ ಅಕ್ಷರಾಭ್ಯಾಸ ನಡೆಯಿತು. ಸಿದ್ಧರೂಪಂ, ಬಾಲಪ್ರಬೋಧನಂ, ಅಮರಕೋಶ ಮೊದಲಾದ ಬಾಲಪಾಠಗಳು ಮುಗಿದ ಬಳಿಕ ಉನ್ನತ ಶಿಕ್ಷಣಕ್ಕೆ ಬೇಕಾದ ಸೌಕರ್ಯವಿಲ್ಲದೆ ಅವರ ಶಿಕ್ಷಣ ಸ್ಥಗಿತಗೊಂಡಿತು. ಅವರ ಕುಟುಂಬದ ಬಹುಮುಖ್ಯ ಕಸುಬು ಬೇಸಾಯ. ಸ್ವಾಮಿಗಳು ತಮಗೆ ಸಾಧ್ಯವಿರುವ ಕೆಲಸಗಳನ್ನು ಮಾಡುವ ಮೂಲಕ ಬೇಸಾಯಕ್ಕೆ ಸಹಾಯ ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ದನಕರುಗಳನ್ನು ಕಾಡಿಗೊಯ್ದು ಮೇಯಿಸುವ ಕೆಲಸವನ್ನೂ ಮಾಡುತ್ತಿದ್ದರು. ಮಧ್ಯಾಹ್ನದ ವೇಳೆ ದನಗಳು ನೆರಳಿನಲ್ಲಿ ಮೆಲುಕು ಹಾಕುತ್ತಿರುವಾಗ ಸ್ವಾಮಿಗಳು ಮರವೇರಿ ಕುಳಿತು ನೀಲಾಕಾಶವನ್ನು ನೋಡುತ್ತಾ ಕಲ್ಪನಾ ವಿಲಾಸದಲ್ಲಿ ಮುಳುಗುತ್ತಿದ್ದರು. ಇಲ್ಲವೇ ಸಂಸ್ಕೃತ ಪದ್ಯಗಳನ್ನು ಉಚ್ಚ ಕಂಠದಲ್ಲಿ ಪಠಿಸುತ್ತಿದ್ದರು. ಗಿಡಮರಗಳನ್ನು ಬೆಳೆಸುವುದರಲ್ಲಿ ಸ್ವಾಮಿಗಳಿಗೆ ಆ ದಿನಗಳಲ್ಲೇ ಬಹಳ ಆಸಕ್ತಿ. ವೀಳ್ಯದ ಎಲೆಗಳ ಬಳ್ಳಿಗಳನ್ನು ನೆಟ್ಟು ಅವರೇ ಅದಕ್ಕೆ ನೀರೆರೆಯುತ್ತಿದ್ದರು. ಸ್ವಾಮಿಗಳ ಬಾಲ್ಯಾವಸ್ಥೆ ಕಳೆಯುವ ಮೊದಲೇ ಅವರೊಬ್ಬ ಸಾತ್ವಿಕ ಭಕ್ತನೆಂದು ಸುತ್ತಮುತ್ತಲಿನವರು ಗುರುತಿಸಿದ್ದರು. ತಮ್ಮ 21ನೇ ವಯಸ್ಸಿನಲ್ಲಿ, ಅಂದರೆ ಮಲಯಾಳ ವರ್ಷ 1053ರಲ್ಲಿ ಸ್ವಾಮಿಗಳು ಸಂಸ್ಕೃತಾಧ್ಯಯನಕ್ಕಾಗಿ ಕರುನಾಗಪ್ಪಳ್ಳಿ ತಾಲೂಕಿನಲ್ಲಿದ್ದ ರಾಮನ್ ಪಿಳ್ಳೈ ಆಶಾನರಲ್ಲಿಗೆ ಹೋದರು. ಅಲ್ಲಿನ ವಾರಣಪ್ಪಳ್ಳಿ ಎಂಬ ಪ್ರಸಿದ್ಧ ಮನೆತನದಲ್ಲಿ ಸ್ವಾಮಿಗಳಿಗೆ ವಾಸದ ವ್ಯವಸ್ಥೆಯಾಯಿತು. ತಿರುವನಂತಪುರಂ ಪೆರುನೆಲ್ಲಿ ಕೃಷ್ಣನ್ ವೈದ್ಯರ್, ವೆಳುತ್ತೇರಿ ಕೇಶವನ್ ವೈದ್ಯರ್ ಮೊದಲಾದ ಹಲವು ಗುಣವಂತರು ಸ್ವಾಮಿಗಳ ಸಹಪಾಠಿಗಳಾಗಿದ್ದರು. ಈ ಸಹಪಾಠಿಗಳು ಮತ್ತು ಅಲ್ಲಿದ್ದ ಇತರ ಯುವಕರಿಗಿಂತಲೂ ಸ್ವಾಮಿಗಳಿಗೆ ಏಕಾದಶಿ ಮುಂತಾದ ವ್ರತಗಳಲ್ಲಿ ತೊಡಗಿ ಪುರಾಣಾದಿಗಳ ಪಠಣದಲ್ಲಿ ದಿನ ಕಳೆಯುತ್ತಿದ್ದ ವೃದ್ಧರ ಸಹವಾಸವೇ ಹೆಚ್ಚು ಇಷ್ಟವಾಗುತ್ತಿತ್ತು. ವಾರಣಪ್ಪಳ್ಳಿ ತರವಾಡಿನ ಹಿರಿಯರ ಅಪೇಕ್ಷೆಯಂತೆ ಸ್ವಾಮಿಗಳು ಗಜೇಂದ್ರ ಮೋಕ್ಷದ ಕಥೆಯನ್ನು ವಂಚಿಪಾಟ್, ಅಂದರೆ ದೋಣಿ ಹಾಡಿನ ಮಟ್ಟಿನಲ್ಲಿ ಬರೆದುಕೊಟ್ಟಿದ್ದರು. ಅದನ್ನು ಈಗಲೂ ಅಲ್ಲಿನವರು ಹಾಡಿಸುತ್ತಾರೆ. ಆ ದಿನಗಳಲ್ಲಿ ಸ್ವಾಮಿಗಳ ಇಷ್ಟದೇವತೆ ವಿಷ್ಣು. ಆ ಕಾಲದಲ್ಲಿ ಅವರು ಹಲವು ವಿಷ್ಣು ಸ್ತೋತ್ರಗಳನ್ನು ರಚಿಸಿದ್ದರು. ಸ್ವಾಮಿಗಳ ಬುದ್ಧಿಮತ್ತೆ ಮತ್ತು ನೆನಪಿನ ಶಕ್ತಿಗಳು ಆ ದಿನಗಳಲ್ಲೇ ಒಂದು ದಂತಕಥೆಯಾಗಿತ್ತು. ಒಮ್ಮೆ ಓದಿದ ಪುಸ್ತಕ ಅಥವಾ ಕೇಳಿಕೊಂಡ ವಿಷಯವನ್ನು ಅವರು ಮರೆಯುತ್ತಿರಲಿಲ್ಲ. 2 ವರ್ಷಗಳ ಅವಧಿಯಲ್ಲಿ ಕಾವ್ಯ, ನಾಟಕ, ಅಲಂಕಾರಗಳಲ್ಲಿ ಪರಿಣಿತಿ ಪಡೆದು ಗುರುದಕ್ಷಿಣೆ ಅರ್ಪಿಸಿ ಅಲ್ಲಿನ ಕಲಿಕೆಯನ್ನು ಮುಗಿಸಿದರು. ಗುರುಗಳಾಗಿದ್ದ ರಾಮನ್ ಪಿಳ್ಳೆಯವರಿಗೆ ಉಳಿದೆಲ್ಲ ಶಿಷ್ಯರಿಗಿಂತ ಹೆಚ್ಚು ಪ್ರೀತಿಪಾತ್ರರಾಗಿದ್ದವರು ಸ್ವಾಮಿಗಳೇ. ವಾರಣಪ್ಪಳ್ಳಿಯಿಂದ ಹಿಂದಿರುಗುವ ಹೊತ್ತಿಗೆ ಸ್ವಾಮಿಗಳಿಗೆ ತೀವ್ರವಾದ ರಕ್ತಾತಿಸಾರದ ಬಾಧೆಯುಂಟಾಯಿತು. ಊರಿನಿಂದ ಜನರು ಬಂದು ಸ್ವಾಮಿಗಳನ್ನು ಹೊತ್ತೊಯ್ಯಬೇಕಾದ ಸ್ಥಿತಿ ಉದ್ಭವಿಸಿತು. ವಾರಣಪ್ಪಳ್ಳಿಯಿಂದ ಹೊರಡುವ ಹೊತ್ತಿನಲ್ಲಿ ಸ್ವಾಮಿಗಳಿಗೆ ಪ್ರಜ್ಞೆಯೇ ಇರಲಿಲ್ಲ. ಗುರುಕುಲದ ಪ್ರೀತಿಯ ವಿದ್ಯಾರ್ಥಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮರಳುವುದನ್ನು ಕಂಡು ಅಂದು ಅಲ್ಲಿದ್ದವರೆಲ್ಲರೂ ಕಣ್ಣೀರುಗರೆದಿದ್ದರು.